ಸ್ವಲ್ಪ ಎಣ್ಣೆ 1-2 ಚಮಚದಷ್ಟು, ಸಾಸಿವೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಎಣ್ಣೆ ಬಿಸಿ ಆದ್ಮೇಲೆ ಹಾಕೋಬೇಕು. ಉದ್ದಿನಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ ಕೆಂಪಾಗಲಿ, ಕಟ್ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣಸಿನಕಾಯಿ, ಕರಿಬೇವಿನ ಎಲೆಗಳು ಸುಮಾರು 7-8 ಅಷ್ಟು, ಕಟ್ ಮಾಡಿ ಇಟ್ಕೊಂಡಿರೋ ಅಂದರೆ ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಎಲೆಕೋಸು ಅಥವಾ ಕ್ಯಾಬೇಜ್, ಹಸಿ ಬಟಾಣಿ ಸುಮಾರು 100 ಗ್ರಾಮ್ಸ್ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆಯಷ್ಟು ಅರಿಶಿನ, ಬ್ಯಾಡಗಿ ಅಚ್ಕಾರದ ಪುಡಿ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಕಲಿಸ್ಕೋಬೇಕು. ಇದು ಡ್ರೈ ಪಲ್ಯ, ಒಣ ಪಲ್ಯ. ಎಲೆಕೋಸನ್ನ ಬೇಯಿಸ್ಲಿಕ್ಕೆ ನೀರನ್ನ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ. ಎಲೆಕೋಸ್ಗೆ ಸ್ವಲ್ಪ ಉಪ್ಪಿನ ಅಂಶ ಬಿದ್ದರೆ ತಾನೇ ನ್ಯಾಚುರಲ್ ಆಗಿ ನೀರು ಬಿಡುತ್ತೆ, ಅಷ್ಟೇ ಸಾಕಾಗುತ್ತೆ. ಈಗ ಇದನ್ನು ಸುಮಾರು 5-6 ನಿಮಿಷ ಬೇಯಿಸ್ಕೋಬೇಕು. ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಿಂತಲೂ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ಒಳ್ಳೆಯದು. ಸುಮಾರು 5-6 ನಿಮಿಷ ಆದಮೇಲೆ ಎಲೆಕೋಸು ಅಥವಾ ಕ್ಯಾಬೇಜ್ ಚೆನ್ನಾಗಿ ಬೆಂದಿದೆ. ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೋದು. ಚಪಾತಿ, ತಿಳಿ ಸಾರನ್ನ, ಮೊಸರನ್ನ ಎಲ್ಲದ್ರ ಜೊತೆಗೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಒಂದ್ಸಲ.